ನನ್ನ ಹೆಸರು ಚಿಂತನಾ ಪವಾರೇಜ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳು ಅವುಗಳಿಗೆ ಹೊಂದಿಸಿ ಓದುತ್ತೇನೆ. ತೆಲಂಗಾಣ, ಹೈದರಾಬಾದ್, ತ್ರಿಪುರಾ, ಅಗರ್ತಲಾ, ಮಧ್ಯಪ್ರದೇಶ, ಭೋಪಾಲ್, ಉತ್ತರ ಪ್ರದೇಶ, ಲಕ್ನೋ, ನಾಗಾಲ್ಯಾಂಡ್, ಕೋಹಿಮಾ, ಹಿಮಾಚಲ ಪ್ರದೇಶ, ಶಿಮ್ಲಾ, ಪಶ್ಚಿಮ ಬಂಗಾಳ, ಕೋಲ್ಕತ್ತಾ, ಉತ್ತರಾಖಂಡ, ಡೆಹರಾಡೂನ್, ಪಂಜಾಬ್, ಚಂಡೀಗಢ, ಸಿಕ್ಕಿಂ, ಗ್ಯಾಂಗ್ಟಾಕ್, ತಮಿಳುನಾಡು, ಚೆನ್ನೈ, ಕೇರಳ, ತಿರುವನಂತಪುರ, ಕರ್ನಾಟಕ, ಬೆಂಗಳೂರು, ಅಸ್ಸಾಂ, ತ್ರಿಪುರ, ಹರಿಯಾಣ, ಚಂಡೀಗಢ, ಆಂಧ್ರ ಪ್ರದೇಶ, ಅಮರಾವತಿ, ಗುಜರಾತ್, ಗಾಂಧಿನಗರ, ಮಿಜೋರಾಂ, ಐಜ್ವಾಲ್, ಅರುಣಾಚಲ ಪ್ರದೇಶ, ಇಟಾನಗರ, ಛತ್ತೀಸ್ಗಢ, ರಾಯಪುರ, ಗೋವಾ, ಪಣಜಿ, ಒಡಿಶಾ, ಭುವನೇಶ್ವರ್, ಮಣಿಪುರ, ಇಂಫಾಲ, ಮಹಾರಾಷ್ಟ್ರ, ಮುಂಬೈ, ಜಾರ್ಖಂಡ್, ರಾಂಚಿ, ಮೇಘಾಲಯ, ಶಿಲ್ಲಾಂಗ್, ಬಿಹಾರ, ಪಾಟ್ನಾ, ರಾಜಸ್ಥಾನ್, ಜೈಪುರ. ಧನ್ಯವಾದಗಳು. ಈ ಚಟುವಟಿಕೆಯಿಂದ ನಿನ್ಗೆ ಏನು ಅನ್ನಿಸ್ತು? ಖುಷಿ ಅನಿಸ್ತು. ಯಾವ ಥರ? ಈ ರಾಜ್ಯಗಳು ರಾಜಧಾನಿಗಳು ನನಗೆ ಗೊತ್ತೇ ಇರಲಿಲ್ಲ. ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಟೆಸ್ಟಲ್ಲಿ ಯಾವಾಗಾದ್ರೂ ಓರಲ್ ಟೆಸ್ಟ್ ಎಲ್ಲ ಕೇಳುವಾಗ ನಾನು ಹೇಳ್ತೀನಿ ಧೈರ್ಯವಾಗಿ. ಇದು ಈ ಥರ ಮಾಡಬೇಕು ಅಂತ ಯಾರು ನಿನಗೆ ಹೇಳ್ಕೊಟ್ರು? ಇಂದ್ರಾಣಿ ಮಿಸ್ ಹೇಳ್ಕೊಟ್ರ ಈ ಚಟುವಟಿಕೆ ಮಾಡಲಿಕ್ಕೆ? ಈ ಚಟುವಟಿಕೆ ಚೆನ್ನಾಗಿದೆಯಾ? ಎಲ್ಲ ಮಕ್ಳ ಹತ್ರ ಮಾಡಿಸ್ಬೋದಾ? ನೀನು ಬೇರೆಯವ್ರಿಗೂ ಸಹಾಯ ಮಾಡ್ತೀಯಾ? ನಾನು ಸಹಾಯ ಮಾಡ್ತೀಯಲ್ವಾ? ಓಕೆ, ಥ್ಯಾಂಕ್ ಯು. ಎಲ್ಲರೂ ಚಪ್ಪಾಳೆ ಬರಲಿ.